ರೇಣುಕಾಸ್ವಾಮಿ ವಿಚಾರವಾಗಿ ನ್ಯಾಯ ಸಿಗಲಿ, ನೊಂದವರಿಗೆ ನ್ಯಾಯ ಸಿಗಲಿ ಅನ್ನುವಂಥದ್ದು ಏನು ರಮ್ಯಾ ಅವರು ಟ್ವೀಟ್ ಮಾಡಿದರು. ಇದೀಗ ಈ ಟ್ವೀಟು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ವಾರ್ಗೆ ತಿರುಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಮ ಹರೀಶ್ ಅವರಿದ್ದಾರೆ. ಸರ್, ಏನು ಸರ್ ಇದು ವಿವಾದ ತಾರಕಕ್ಕೇರ್ತಿದೆ, ಸ್ಟಾರ್ ವಾರ್ ಅನ್ನೋ ರೀತಿ ಬದಲಾಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ? ಒಂದೊಂದು ಹೇಳಿಕೆ ಕೂಡ ಭಾಳ ನಾನು ಗಮನಿಸ್ತಾ ಇದ್ದೀನಿ, ಭಾಳ ಒಂಥರ ಇದಾಗ್ತದೆ. ಬಟ್ ಇವರು ರಮ್ಯಾ ಅವರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಅಂದರೆ ಯಾರಿಗೆ ಅನ್ಯಾಯ ನ್ಯಾಯ ಸಿಗಲಿ ಅಂತೇಳಿ ಹೇಳಿರೋದು ಅದೇನು ತಪ್ಪೇನಿಲ್ಲ. ಬಟ್ ಅವರು ದರ್ಶನ್ ವಿರುದ್ಧನೂ ಮಾತಾಡಿಲ್ಲ ಅವರು, ನಾನು ಗಮನಿಸ್ತಾ ಇದ್ದೀನಿ. ಆಮೇಲೆ ಅಂಥವ್ರಿಗೆ ನ್ಯಾಯ ಸಿಗಲಿ ಅಂಥೇಳಿ ಹೇಳಿದ್ದಾರೆ ಹೊರತು ಅದರಲ್ಲೇನೆ. ಬಟ್ ಅಭಿಮಾನಿಗಳು ತಮ್ಮ ಲಿಮಿಟೇಷನ್, ಯಾರೇ ಒಂದು ಹೆಣ್ಮಕ್ಳಿಗೆ ಯಾವ ಥರ ಮೆಸೇಜ್ ಮಾಡಬೇಕು, ಯಾಕಂದರೆ ನಾನು ಸಾಕಷ್ಟು ಮೆಸೇಜ್ಗಳು ನೋಡಿದೆ. ನಾನು ತುಂಬಾ ನೋವಾಯಿತು. ಒಂದು ಹೆಣ್ಮಕ್ಳಿಗೆ ಆ ಥರ ಎಲ್ಲ ಒಂದು ತಪ್ಪಾಗಿ ಮೆಸೇಜ್ ಕಳ್ಸೋದು. ಯಾಕಂದರೆ ಅವ್ರವ್ರ ಮನೇಲಿ ಎಲ್ಲರೂ ಅಕ್ಕ ತಂಗಿರಿ ಅಮ್ಮ ಅಕ್ಕ ಇದ್ದೇ ಇರ್ತಾರೆ ಅಲ್ವಾ. ಆ ಥರ ಒಂದು ಹೆಣ್ಮಕ್ಳಿಗೆ ಆ ಥರ ಮೆಸೇಜ್ ಕಳಿಸೋದು ತಪ್ಪು. ಹೋಗಿ ನೇರವಾಗಿ ಏನು ಮಾತಾಡ್ತಾಯಿದ್ರು ಕೇಳ್ಕೊಳ್ಳಿ ಬೇಕಾದ್ರೆ. ಬಟ್ ಈ ಥರ ಒಂದು ಮೆಸೇಜ್ ಮಾಡಿ ಇದು ಮಾಡಿ ಒಂಥರ ಇನ್ನೊಬ್ಬರು ಮನಸ್ಸಿಗೆ ನೋವು ಉಂಟು ಮಾಡೋದು ತಪ್ಪು. ಯಾಕಂದರೆ ನಾನು ಗಮನಿಸಿದ್ದೀನಿ. ಬಟ್ ರಮ್ಯಾ ಅವ್ರು ಕೂಡ ಯಾವುದೇ ರೀತಿಯಲ್ಲಿ ಒಂದು ಇನ್ನೊಬ್ಬರು ವೈಯಕ್ತಿಕವಾಗಿ ನೋವಾಗೋ ಥರ ಎಲ್ಲೂ ಮಾತಾಡಿಲ್ಲ, ನಾನು ಗಮನಿಸಿದ್ದೀನಿ. ಬಟ್ ನ್ಯಾಯದ ಪರವಾಗಿ ಸಾಮಾಜಿಕ ಪರವಾಗಿ ಮಾತಾಡಿದ್ದಾರೆ ಅಷ್ಟೇ. ಈಗ ಎಲ್ಲೋ ಒಂದು ಕಡೆ ರಕ್ಷಿತಾ ಮೇಡಮ್ ಕೂಡ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ರಮ್ಯಾ ಅವ್ರಿಗೆ ಟಾಂಗ್ ಕೊಟ್ರ ಅನ್ನುವಂಥದ್ದು. ಯಾಕಂದರೆ ಯಾರು ಕೂಡ ಅಭಿಮಾನಿಗೆ ಹೇಳಿರುವಂಥದ್ದು, ಅಭಿಮಾನಿಗಳಿಗೆ ಯಾರೂ ಕೂಡ ಈ ಬಗ್ಗೆ ಮಾತನಾಡಬೇಡಿ, ಎಲ್ಲವೂ ಒಂದು ಗೊತ್ತಾಗಲಿದೆ, ನೀವು ಸುಮ್ಮನಿರಿ ನಿಮ್ಮ ಪಾಡಿಗೆ ಅನ್ನೋ ರೀತಿ ಹೇಳಿದ್ದಾರೆ ರಕ್ಷಿತಾ ಅವರು. ಇಲ್ಲ, ರಕ್ಷಿತಾ ಅವ್ರು ಹೇಳಿರೋದು ಕರೆಕ್ಟ್ ಇದೆ. ಯಾಕಂದರೆ ಇವತ್ತು ಏನು ಅಭಿಮಾನಿಗಳು ರಿಯಾಕ್ಟ್ ಮಾಡ್ತಾ ಇರೋದು, ಇವತ್ತು ದರ್ಶನ್ಗೆ ಏನು ಸ್ವಲ್ಪ ಇದಾಗ್ತಾಯಿದೆ ಬಿಕಾಸ್ ಆಫ್ ಅವ್ರ ಅಭಿಮಾನಿಗಳು ಮಾಡ್ತಾ ಇರೋದ್ರಿಂದ ತುಂಬಾ ಇದಾಗ್ತಾಯಿದೆ. ಬಟ್ ರಕ್ಷಿತಾ ಅವರು ಟ್ವೀಟ್ ಮಾಡಿದ್ರು ತಪ್ಪೇನಿಲ್ಲ. ಯಾಕಂದರೆ ಅವರು ಒಂದು ಬುದ್ಧಿ ಮಾತು ಹೇಳಿದ್ದಾರೆ. ಅದು ಕೂಡ ನಮ್ಮ ವಿಜಯಲಕ್ಷ್ಮಿ ಅವರು, ದರ್ಶನ್ ಅವರು ಕೂಡ ಹೇಳಬೇಕು. ಈ ಥರ ಮಾತಾಡೋರು ಮಾತಾಡ್ತಾ ಇದ್ದೀನಿ ಅವ್ರಿಗೂ. ಯಾಕಂದರೆ ಯಾರು ನ್ಯಾಯ ಸಿಗಲಿ ಸಿಕ್ಕೇ ಸಿಗುತ್ತಲ್ವ. ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಕಂಟ್ರೋಲೇ ಇಲ್ವಾ, ಅವ್ರನ್ನ ಕಂಟ್ರೋಲ್ ಮಾಡೋರು ಯಾರು ಇಲ್ವಾ, ಚಿತ್ರರಂಗ ಮೌನವಾಗಿದೆ, ಆ ರೀತಿ ಏನಾದರೂ ಅನಿಸ್ತಿದೆಯಾ? ಸರ್, ಅಭಿಮಾನಿಗಳು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರಿಗೂ ಸ್ವತಂತ್ರ ಇದೆ. ಯಾಕಂದರೆ ಎಲ್ಲ ಸ್ವತಂತ್ರ ಇದ್ದಾರೆ. ಯಾಕಂದರೆ ಒಂದು ಟ್ವೀಟ್ ಮಾಡಿ, ಇವಾಗ ನಾನು ಟ್ವೀಟ್ ಮಾಡ್ಬೇಕಾದ್ರೆ ಇದು ಮಾಡ್ಬೇಕು, ಅಟ್ಲೀಸ್ಟ್ ಒಂದು ಪದ ಬಳಕೆ ಕರೆಕ್ಟಾಗಿರಬೇಕು. ಯಾಕಂದರೆ ಅದು ಸಾರ್ವತ್ರಿಕವಾಗಿ ಹರಿದಾಡುತ್ತೆ. ಯಾಕಂದರೆ ಆ ಒಂದು ಪದ ಬಳಕೆ ಯಾರು ಮಾಡಿದ ಪಾಪ ಅವರು ಗುರ್ಸ್ಕೊಳ್ಳೋಕ್ಕಾಗಲ್ಲ. ಬಟ್ ಆದರೂ ಕೂಡ ಆ ಥರ ಒಂದು ಪದ ಬಳಕೆ ಮಾಡೋದು ಭಾಳ ತಪ್ಪಿದೆ. ಒಂದು ಟ್ವೀಟ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ, ಒಂದು ಯಾವುದೇ ಒಂದು ಒಬ್ರಿಗೆ ಮೆಸೇಜ್ ಮಾಡೋದು ಕರೆಕ್ಟಾಗಿ ನೋಡಿ ಮಾಡಬೇಕು. ಇನ್ನೊಬ್ರಿಗೆ ನೋವಾಗೋ ಥರ ಮಾತಾಡಬಾರ್ದು. ಎಲ್ಲ ಒಂದು ಕಡೆ ಸ್ಟಾರ್ಗಳು ನ್ಯಾಯದ ಪರವಾಗಿ ಮಾತಾಡಲಿಕ್ಕೆ ಹಿಂದೇಟಾಗ್ತಾರೆ. ಯಾಕಂದರೆ ಎಲ್ಲ ಅಭಿಮಾನಿಗಳು ಮುಗಿ ಬೀಳ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತೇಜೋದೆ ಮಾಡುವಂಥದ್ದು. ಎಲ್ಲ ಒಂದು ಕಡೆ ಇದು ಸರಿ ಅನಿಸುತ್ತೆ ಸರ್? ಯಾಕೆ ಅಭಿಮಾನಿಗಳಿಗೆ ಹೆದರ್ಬೇಕು? ನಾನು ಹೇಳಿದ್ರಿ, ನಾನು ನೋಡಿ ಹೆದರ್ಬೇಕು, ತಂದೆ ತಾಯಿಗೆ ಹೆದರ್ಬೇಕು, ಈ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಸಮಾಜಕ್ಕೆ ಹೆದರ್ಬೇಕು, ಒಂದು ತಗ್ಗಿ ಬಗ್ಗಿ ಹೋಗ್ಬೇಕು. ಇಲ್ಲಿ ಯಾರು ದೊಡ್ಡವ್ರು ಯಾರು ಚಿಕ್ಕವ್ರು ಯಾರೂ ಇಲ್ಲ ಹೇಳ್ತೀನಿ. ಒಂದು ಯಾರು ಪ್ರೀತಿ ಕೊಡ್ತಾರೆ, ಗೌರವ ಕೊಡ್ತಾರೆ, ನಾವು ಎಲ್ಲ ಗೌರವಿಸ್ತೀವಿ. ಯಾವ ಸ್ಟಾರ್ಗಳೇನು ಆ ಥರ ಏನಿಲ್ವಲ್ಲ. ಯಾವ ಸ್ಟಾರ್ಗಳು ಯಾಕಂದ್ರೆ ಮಾತಾಡ್ಸ್ರೆ ಮಾತಾಡೇ ಮಾಡ್ತಾರೆ ಎಲ್ಲರಿಗೂ ಅಷ್ಟೇ. ಯಾಕಂದರೆ ಯಾವ ಸ್ಟಾರ್ ಆಗಲಿ ಯಾವುದೇ ರಾಜಕಾರಣಿ ಆಗಲಿ ಯಾರಿಗೇನು ಕೊಂಬಿರಲ್ಲ. ನಾನು ಹೇಳಿದ ಅಭಿಮಾನಿಗಳು ಒಂದು ಲಿಮಿಟೇಷನ್ ಇರುತ್ತೆ ಎಲ್ರಿಗೆ. ನಾನು ಕೂಡ ದೊಡ್ಡ ಅಭಿಮಾನಿ ರಾಜ್ಕುಮಾರ್ಗೆ. ಹಂಗಂತೇಳಿ ನಾನು ಲಿಮಿಟೇಷನ್ ದಾಟಿ ಹೋಗೋಕ್ಕಾಗತ್ತಾ? ಯಾವತ್ತೂ ನಾನು ಅಭಿಮಾನ ಇಟ್ಕೊಬೇಕು ಹೊರತು ನನ್ನ ಮನೆ, ನನ್ನ ಕುಟುಂಬ, ನನ್ನ ಸಂಸಾರ ಅನ್ನೋದು ಒಂದು ಗಮನದಲ್ಲಿರಬೇಕು. ಆಮೇಲೆ ಯಾವ ಸ್ಟಾರು ಬರೋಲ್ಲ. ಒಬ್ಬ ಅಭಿಮಾನಿ ತೊಂದರೆಗೆ ಸಿಗಾಕೊಂಡ್ರೆ ಯಾರೊಬ್ಬ ಸ್ಟಾರು ಬರೋಲ್ಲ, ಯಾರೊಬ್ಬ ರಾಜಕಾರಣಿನೂ ಬರೋಲ್ಲ. ಇದು ಕರೆಕ್ಟಾಗಿ ಅಭಿಮಾನಿಗಳು ತಿಳ್ಕೊಬೇಕು. ಎಲ್ಲೋ ಒಂದು ಕಡೆ ದರ್ಶನ್ ಸರ್ ಇದನ್ನೆಲ್ಲ ಗಮನಿಸ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ, ಅಥವಾ ಯಾಕೆ ಅಭಿಮಾನಿಗಳಿಗೆ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಿಲ್ಲ, ಅಥವಾ ಮಾತಾಡಬೇಡಿ ಆ ರೀತಿ ಯಾಕೆ ಇದು ಮಾಡ್ತಿಲ್ಲ ಎನ್ನುವಂಥದ್ದು? ಸರ್, ಇವಾಗ ಯಾರು ಅಭಿಮಾನಿಗಳು ಆ ಥರ ಮಾಡ್ತಾಯಿದ್ರೆ ಅಂತೇಳಿ ಸೋಷಿಯಲ್ ಮೀಡಿಯಾ ಆ ನಟರೆ ಒಂದು ಮಾಧ್ಯಮ ಮುಖಾಂತರ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ಬುದ್ಧಿ ಹೇಳಬೇಕು. ಈ ದರ್ಶನ್ ಕೂಡ ಅಷ್ಟೇ ತನ್ನ ಅಭಿಮಾನಿಗಳಿಗೆ ಹೇಳ್ಬೇಕು, ನೋಡಪ್ಪ ಹಿಂಗೆ ಮಾಡ್ತಿರೋದು ತಪ್ಪು ಅಂತೇಳಿ ಅಂತ. ಪಾಪ ದರ್ಶನ್ ಕೂಡ ಅವ್ನಿಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಪಾಪ ಹೇಳ್ಕೊಟ್ಟಿರಲ್ಲ ಮೈಡ್ಸಲ್. ಪಾಪ ಏನು ಅವ್ನು ಅಭಿಮಾನಕ್ಕೆ, ಅವ್ನು ದರ್ಶನ್ ಮೇಲೆ ಇರ್ತಕ್ಕಂಥ ಅಭಿಮಾನಕ್ಕೆ ಮಾಡಿರ್ತಾನೆ. ಬಟ್ ಅದೊಂದು ಕಿವಿ ಮಾತು ವಿಜಯಲಕ್ಷ್ಮಿ ಅವರಾಗಲಿ ನಮ್ಮ ದರ್ಶನ್ ಅವರಾಗಲಿ ಹೇಳಬೇಕು. ಅಭಿಮಾನಿ ಹಿಂಗೆಲ್ಲ ಮಾಡೋಕೆ ಹೋಗ್ಬಾರ್ದು. ಇನ್ನೊಬ್ಬರು ಯಾಕಂದ್ರೆ ಕೋರ್ಟಲ್ಲಿರೋದ್ರಿಂದ ಕೋರ್ಟ್ ತೀರ್ಮಾನ ಮಾಡುತ್ತೆ. ಎಲ್ಲೋ ಒಂದು ಕಡೆ ಸ್ಟಾರ್ ವಾರ್ ಶುರುವಾಗಿದೆ ಅನ್ನುವಂಥದ್ದು. ಯಾಕಂದರೆ ಈಗ ದರ್ಶನ್ ಸರ್ ಬೆನ್ನಿಗೆ ರಕ್ಷಿತಾ ಮೇಡಮ್ ನಿಂತ್ರ ಎನ್ನುವಂಥ ಸುದ್ದಿ ಕೇಳಿ ಬರ್ತಾಯಿದೆ. ಯಾಕಂದರೆ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ರಮ್ಯಾ ಮೇಡಮ್ ವಿರುದ್ಧ ಟಾಂಗ್ ಕೊಟ್ರ ಎನ್ನುವಂಥದ್ದು ರಕ್ಷಿತಾ ಅವರು. ಯಾಕಂದರೆ ಕೆಲವರು ಮಾನಸಿಕ ಆರೋಗ್ಯದ ಸ್ಥಿತಿಮಿತಿ ನಮಗೆ ಗೊತ್ತಾಗ್ತಿದೆ, ಈ ಬಗ್ಗೆ ಅಭಿಮಾನಿಗಳು ಯಾರೂ ಮಾತಾಡಬೇಡಿ, ಸುಮ್ಮನಿರಿ ಎನ್ನುವಂಥದ್ದು.
ಸರ್ ಇದು ರಕ್ಷಿತಾ ಅವರ ವೈಯಕ್ತಿಕ ಅಭಿಪ್ರಾಯ ಅದು. ನಾನು ಹೇಳಿದ್ದು ಎಲ್ಲರೂ, ಯಾಕಂದ್ರೆ ನಾನು ಇವಾಗ ರಮ್ಯಾ ಅವ್ರು ಮಾತಾಡಿರೋದು ನಾನು ಸಮರ್ಸ್ಕೊತೀನಿ, ಐ ವಿಲ್ ಸಪೋರ್ಟರ್. ಈವನ್ ರಕ್ಷಿತಾ ಅವ್ರು ಕೂಡ ಹೇಳಿದ್ರು ತಪ್ಪಿಲ್ಲ, ಅಭಿಮಾನಿಗಳು ಸುಮ್ಮನಿರಿ ಹಂಗೆಲ್ಲ ಮಾತಾಡಬೇಡಿ ಅಂತೇಳಿ ಅವ್ರು ಹೇಳಿ ಆ ಒಂದು ಸ್ಟೇಟ್ಮೆಂಟ್ಗೂ ನಾನು ರಕ್ಷಿತಾ ಅವ್ರು ಸಪೋರ್ಟ್ ಮಾಡ್ತೀನಿ, ಇಲ್ಲ ಅಂತ. ಬಟ್ ಇದು ನಾನು ಸ್ಟಾರ್ ವಾರ್ ಅಂತೇಳಿ ಓಪನಾಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಸ್ಟಾರ್ ವಾರ್ ಅಂತೇಳಿ ಅಂತ. ಬಟ್ ಮೊದಲಿಂದ ಅದು ಗುಸು ಇರೋದ್ರಿಂದ ಅದು ಹಂಗೆ ಅನಿಸ್ತೈತೆ ಹೊರತು. ಬಟ್ ಪ್ರತ್ಯಕ್ಷವಾಗೋ ಪರೋಕ್ಷವಾಗಿ ಮಾತಾಡಿರ್ಬೋದು, ದರ್ಶನ್ ಪರವಾಗಿ ರಕ್ಷಿತ ಮಾತಾಡಿರ್ಬೋದು. ಬಟ್ ಅದೇನು ಸ್ಟಾರ್ ವಾರ್ ಅನಿಸ್ಲಿಲ್ಲ ನನಗೆ ಅದು. ಇದೆಲ್ಲದರ ಬೆಳವಣಿಗೆ ಜೊತೆಗೆ ಇನ್ನೊಂದು ಬೆಳವಣಿಗೆ ಶುರುವಾಗಿದೆ. ಏನಂದರೆ ಈ ದರ್ಶನ್ ಅವರ ಮನೆಯವರು ವಿಜಯಲಕ್ಷ್ಮಿ ಅವರು ಸೈಬರ್ ಕ್ರೈಮ್ಗೆ ದೂರು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಅಂದರೆ ಈ ಕೋರ್ಟಲ್ಲಿ ಇರೋದ್ರಿಂದ ಈ ಕೇಸು ಯಾರು ಕೂಡ ಮಾತನಾಡಬಾರ್ದು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಬಾರ್ದು ಅನ್ನುವಂಥದ್ದು ಎಲ್ಲ ಒಂದು ಕಡೆ ರಮ್ಯಾ ಅವ್ರ ವಿರುದ್ಧ ದೂರು ಕೊಡ್ತಾರೆ ಅನ್ನುವಂಥ ಸುದ್ದಿ ಇದೆ. ಅದು ನನಗೆ ಗೊತ್ತಿಲ್ಲ ಸರ್, ಯಾರ ಮೇಲೆ ದೂರು ಕೊಡ್ತಾರೆ ನನಗೆ ಗೊತ್ತಿಲ್ಲ. ಬಟ್ ತಾವು ಹೇಳಿದ ಮೇಲೆ ನನಗೆ ಗೊತ್ತಾಗ್ತಾ ಇರೋದು. ಎಲ್ಲ ಒಂದು ಕಡೆ ಈ ನ್ಯಾಯಕ್ಕೋಸ್ಕರ ಕೇಳೋದೇ ತಪ್ಪ, ನ್ಯಾಯ ಕೇಳೋದೇ ತಪ್ಪ ಅಭಿಪ್ರಾಯ ನಿಮ್ಮ? ಇಲ್ಲ, ಆ ಥರ ಸರ್. ಇವಾಗ ನ್ಯಾಯ ಕೇಳೋದ್ರಲ್ಲಿ ಎಲ್ಲರೂ ಸ್ವತಂತ್ರ ಇದ್ದಾರೆ. ಇವಾಗ ಯಾರು ಸಮಾಜಕ್ಕೆ ಒಳ್ಳೇದಾಗಬೇಕಂದ್ರೆ ಒಬ್ಬ ಮಾತಾಡೋದು ತಪ್ಪೇನಲ್ಲ, ಮಾತಾಡ್ಬೋದು. ಏನು ರಮ್ಯಾ ಏನು ಮಾತಾಡಿರೋದೇನು ತಪ್ಪೇನಿಲ್ಲ. ನ್ಯಾಯದ ಪರ ಮಾತಾಡಿದ್ರು. ನಾನು ಅವ್ರದ್ದು ಗಮನಿಸಿದ್ದೀನಿ. ನಾನು ಅವರೆಲ್ಲೂ ಒಂದು ಆರ್ಷಾಗಲಿ ದರ್ಶನ್ ವಿರುದ್ಧ, ದರ್ಶನ ನಾವೆಲ್ಲ ಸಿಕ್ಕಿದಾಗೆ ಮಾತಾಡ್ತೀವಿ, ನಾನು ಸ್ಟೇಟ್ಮೆಂಟ್ ನೋಡಿದೆ, ಸಿಕ್ಕಿದಾಗ ಮಾತಾಡ್ತೀವಿ ಪ್ರೀತಿಯಿಂದ ಅಂತಲೇ ಮಾತಾಡಿದರೆ, ಅಲ್ಲೆಲ್ಲೂ ದರ್ಶನ್ ಅವರು ವೈಯಕ್ತಿಕವಾಗಿ ಮಾತಾಡಿಲ್ಲ, ಆಮೇಲೆ ಕೇಸ್ ಬಗ್ಗೆನೂ ಮಾತಾಡಿಲ್ಲ. ಅವರು ಒಂದು ನ್ಯಾಯ ಸಿಗಲಿ ಅನ್ನೋದು ಮಾತು ಹೇಳಿದ್ದಾರೆ. ಬಟ್ ಅದು ಅಂತ ಇದೇನಿಲ್ಲ. ಬಟ್ ನ್ಯಾಯದ ಪರವಾಗಿ ಮಾತಾಡಿದ್ದಾರೆ ರಮ್ಯಾ. ಈ ವಿಚಾರವನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಸರ್ ಅಭಿಮಾನಿಗಳೇ ದರ್ಶನ್ ಸರ್ ಅವ್ರನ್ನ ಸಂಕಷ್ಟಕ್ಕೆ ಸಿಲುಕಿಸ್ತಿದ್ದಾರೆ ಅಂತ ಅನ್ನಿಸ್ತಿಲ್ವ? ಯಾಕಂದರೆ ಎಲ್ಲ ಅಭಿಮಾನಿಗಳು ಆ ರೀತಿ ತೇಜೋವಧೆ ಮಾಡುವಂಥದ್ದು ನಡ್ಕೊಳ್ಳುವಂಥದ್ದಿಲ್ಲ. ಆದರೆ ಯಾರೋ ಒಬ್ಬಿಬ್ಬರು ಮಾಡೋ ತಪ್ಪಿಗೆ ಇಡೀ ಕೆಟ್ಟ ಹೆಸರು ದರ್ಶನ್ ಸರ್ಗೆ ಆಗ್ತಿದೆಯಾ ಎನ್ನುವಂಥದ್ದು. ಸರ್, ನಾನು ಹೇಳೋದು ಒಂದು, ದರ್ಶನ್ ಅವರು ಅಭಿಮಾನಿಗಳಿಗೆ ಹೇಳಬೇಕು, ದರ್ಶನ್ ಆಗಲಿ ವಿಜಯಲಕ್ಷ್ಮಿ ಆಗಲಿ ಯಾರೇ ಆಗಲಿ. ನಾನು ಹೇಳೋದು, ಇವತ್ತು ನಾವು ಎಷ್ಟೋ ಜನ ಹಿರಿಯರು ಆಸ್ಪತ್ರೆಯಲ್ಲಿದ್ದಾಗ, ತುಂಬ ಸೀರಿಯಸ್ ಇದ್ದಾಗ ಎಷ್ಟೋ ಅಭಿಮಾನಿಗಳು, ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ 108 ದಿವಸ ಅವರು ಕಾಡಿಗೆ ಹೋದಾಗ ಈಗ ಸರ್ಕಾರಕ್ಕೇನು ಬೈಲಿಲ್ಲ. ಅವ್ರ ಅಭಿಮಾನಿಗಳಾಗಲಿ ಸಾರ್ವಜನಿಕರಾಗಲಿ ಅವರು ಪೂಜೆ ಪುರಸ್ಕಾರ ಮುಖಾಂತರ ದೇವ್ರ ಮೊರೆ ಹೋದರು. ತನ್ನ ರಾಜ್ಕುಮಾರ್ ಹೊರಗಡೆ ಬರಲಿ, ಕಾಡಿಂದ ಹೊರಗಡೆ ಬರಲಿ ಅಂತೇಳಿ ಪೂಜೆಗಳು ಮಾಡ್ತಾಯಿದ್ರು, ಪೂಜೆ ಪುರಸ್ಕಾರಗಳು ಮಾಡ್ತಾಯಿದ್ರು. ಆ ರೀತಿ ಇವ್ರ ಅಭಿಮಾನಿಗಳು ಕೂಡ ಮಾಡಬೇಕು ಪೂಜಾ ಪುರಸ್ಕಾರ. ಈ ಥರ ಒಂದು ಕೆಟ್ಟದಾಗಿ ಮಾಡಿದೆ. ಬಟ್ ಅದು ದರ್ಶನ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಟ್ ಅವ್ರು ದರ್ಶನ್ಗೆ ಎಫೆಕ್ಟ್ ಆಗದಿರ್ತೀವಿ, ಪೂಜೆ ಪುರಸ್ಕಾರ ಮಾಡಲಿ. ದರ್ಶನ್ ಬಗ್ಗೆ ಅಷ್ಟು ಅಭಿಮಾನ ಇದೆಯಲ್ವಾ, ಅವ್ರ ತಂದೆ ತಾಯಿಗಿಂತ ಅವರು ದರ್ಶನ್ ಪ್ರೀತಿಸ್ತಾರಲ್ವಾ, ಪೂಜೆ ಪುರಸ್ಕಾರ ಮಾಡಲಿ. ಹಿಂಗಂತೇಳಿ ಸುಮ್ಮನೆ ಅದು ಒಬ್ರಿಗೊಬ್ರಿಗೆ ಬೈಕೊಂಡು ಮಾಡಿಕೊಂಡು ನಮ್ಮ ಸ್ಟಾರ್ ವಾರ್ಗೆ ಹಿಂಗೆ ಎಡೆ ಮಾಡಿಕೊಡೋದು. ಯಾಕಂದರೆ ಹಿಂದೆ ಇದು ಹೊಸಪೇಟೆದೆಲ್ಲ ಇಶ್ಯೂ ಆಯಿತು, ಪುನೀತ್ ಅಭಿಮಾನಿಗಳದ್ದು, ದರ್ಶನ್ ಅಭಿಮಾನಿಗಳದ್ದೆಲ್ಲ. ಬಟ್ ಅದೆಲ್ಲ ಗಮನಿಸ್ತಾ ಇದ್ದರೆ ಭಾಳ ನೋವಾಗುತ್ತೆ. ಬಟ್ ಅದನ್ನೇ ಕಂಟಿನ್ಯೂ ಆದರೆ ಖಂಡಿತವಾಗ್ಲೂ ಒಳ್ಳೆಯದಲ್ಲ, ವೈಯಕ್ತಿಕವಾಗೂ ಒಳ್ಳೆಯದಲ್ಲ, ಚಿತ್ರರಂಗಕ್ಕೂ ಒಳ್ಳೆಯದಲ್ಲ, ನಮ್ಮ ಕನ್ನಡ ಚಿತ್ರರಂಗಕ್ಕೂ ಒಳ್ಳೆಯದಲ್ಲ ಅಂಥೇಳಿ ಹೇಳ್ತೀನಿ. ಯಾವುದೇ ನಟರ ಅಭಿಮಾನಿ ಆಗಿರಲಿ, ಅವ್ರು ಏನೇ ಮಾಡಿದರೂ ತಪ್ಪು ಅಲ್ಲ ಸರಿ ಎನ್ನುವಂಥ ವಾದ ಶುರುವಾಗಿದೆ. ಅದು ಒಪ್ಕೋತೀರಾ? ತಪ್ಪು ಮಾಡಿದ್ರು ಕೂಡ ಸರಿ ಅನ್ನುವಂಥ ಕೆಲವೊಂದಿಷ್ಟು ವಾದ ಶುರುವಾಗಿದೆ, ಅದನ್ನು ನೀವು ಒಪ್ಕೋತೀರಾ? ಸರ್, ತಪ್ಪು ಮಾಡಿದ್ರೆ ತಪ್ಪೇ, ಯಾವನೇ ಆಗಲಿ. ಅವನು ಒಬ್ಬ ಸ್ಟಾರ್ ನಟನೇ ಆಗ್ಬೋದು, ಒಬ್ಬ ಮಿನಿಸ್ಟ್ರೇ ಆಗ್ಬೋದು, ಒಬ್ಬ MLA ಆಗ್ಬೋದು, ಯಾವನೇ ಆಗಲಿ. ನಾನು ಹೇಳೋದು ತಪ್ಪೇ. ತಪ್ಪು ಅಂತ ಖಂಡಿಸೋಲ್ಲ, ಇದೇನಿಲ್ಲ. ಖಂಡಿಸೋದ್ರಲ್ಲಿ ತಪ್ಪು ಮಾಡ್ತಾರೆ, ಇದು ತಪ್ಪು ಅಂತೇಳಿ ಹೇಳೋದ್ರಲ್ಲಿ ಇದೇನಿಲ್ಲ. ಬಟ್ ಎಲ್ಲರಿಗೂ ಹೇಳೋಂಥ ಒಂದು ಮನೋಭಾವನೆ ಬೇಕು ಅದು. ಬಟ್ ನಮಗೇನು ಅವನೇನೋ ಮಾತಾಡ್ತಾನೆ ಅಂತ ಯಾವತ್ತೂ. ಬಟ್ ಎಲ್ಲರಿಗೂ ಒಂದು ಕಾಳಜಿ ಇದೆ, ಪ್ರತಿಯೊಬ್ಬರು ಮಾತಾಡಬೇಕು. ಎಲ್ಲೋ ಒಂದು ಕಡೆ ನೀವು ಕೂಡ ಚಿತ್ರರಂಗದಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಾ. ಈ ಮೂಲಕ ದರ್ಶನ್ ಸರ್ ಅಭಿಮಾನಿಗಳಿಗೆ ಏನಾದರೂ ಹೇಳೋದಾದರೆ? ಸರ್, ನಾನು ದರ್ಶನ್ ಅವರ ಅಭಿಮಾನಿಗಳು ಹೇಳೋದಾದ್ರೆ, ಯಾಕಂದರೆ ಹಿಂದೆ ಏನು ಘಟನೆಗಳು ನಡೆದಿದೆ, ಪ್ರತಿಯೊಂದು ಪೊಲೀಸ್ ಇದೆ, ಕೋರ್ಟ್ ಇದೆ, ಇದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ನಾನು ಹೇಳೋದು, ದರ್ಶನ್ಗೆ ಯಾವುದು ಈ ಒಂದು ಕೇಸಿನ ವಿಚಾರವಾಗಿ ತಾವೆಲ್ಲ ಅಭಿಮಾನಿಗಳು ಹಿಂಗೆ ಪೂಜೆ ಪುರಸ್ಕಾರ ಮುಖಾಂತರ ದರ್ಶನ್ ಒಳ್ಳೆಯದಾಗಲಿ ಅಂಥೇಳಿ ತಾವು ಅವ್ರ ಬಗ್ಗೆ ಪೂಜೆ ಮಾಡಿ, ಅವ್ರ ಹೆಸರಲ್ಲಿ ಪೂಜೆ ಮಾಡಿಸಿ. ಈ ಥರ ಒಬ್ಬ ನಟ ಆಗಲಿ, ಒಬ್ಬ ನಟಿ ಆಗಲಿ ದ್ವೇಷ, ಅಸೂಯೆ, ಒಂದು ವಿಂಗಡಣೆ ಬೇಡ. ಕನ್ನಡ ಚಿತ್ರರಂಗ ಒಂದೇ. ಯಾಕಂದರೆ ರಾಜ್ಕುಮಾರ್ ಕಾಲದಿಂದನೂ ಕೂಡ, ಹಿಂದೆಯಿಂದನೂ ಕೂಡ ಒಂದೇ ಅಂತೇಳಿ ಬಂದೆ. ಬಟ್ ಇದು ಚಿತ್ರರಂಗ ವಿಂಗಡಣೆ ಆಗೋದು ಬೇಡ. ಯಾಕಂದ್ರೆ ತಾವು ಕೂಡ ಇವತ್ತೇನು ದರ್ಶನ್ ಅಭಿಮಾನಿಗಳಾಗಿದ್ದೀರಿ, ತಾವು ಕೂಡ ಕನ್ನಡ ಚಿತ್ರರಂಗದ ಪ್ರೇಕ್ಷಕರೇ. ತಮ್ಮ ತಂದೆ ತಾಯಿಗಳು ಕೂಡ
ಕನ್ನಡ ಚಿತ್ರರಂಗದ ಪ್ರೇಕ್ಷಕರೇ ಕೂಡ. ಬಟ್ ದರ್ಶನ್ ಅಭಿಮಾನಿ, ಇವ್ರ ಅಭಿಮಾನಿ, ಅವ್ರ ಅಭಿಮಾನಿ ಅವೆಲ್ಲ ವಿಂಗಡಣೆ ಬೇಡ. ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿ ಅಂತೇಳಿ ನಾನು ಅಭಿಮಾನಿಗೆ ನಾನು ಕೇಳ್ಕೊತೀನಿ ನಾನು. ಇದಿಷ್ಟು ಭಾಮಾ ಹರೀಶ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ.